ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್. ಇಳಕಲ್ ನಗರದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಳಕಲ್ ತಾಲೂಕಾ ಘಟಕ ಮತ್ತು ಚಂದನ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಂಡ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ, ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ವಹಿಸಿ ಪರಿಸರ ಉಳಿದರೆ ನಾವು ನೀವೆಲ್ಲರೂ ಉಳಿಯುತ್ತೇವೆ, ಪ್ರತಿಯೊಬ್ಬರೂ ಸಸಿಗಳನ್ನು ನೆಟ್ಟು ರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇನ್ನೋರ್ವ ಅತಿಥಿಯಾದ ಇಳಕಲ್ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಶಹಜಾನ್ ನಾಯಕ್ ಮಾತನಾಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಇಳಕಲ್ ತಾಲೂಕಾ ಘಟಕದ ಅಧ್ಯಕ್ಷ ವಿನೋದ್ ಬಾರಿಗಿಡದ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡುತ್ತಾ ಪ್ರತಿಯೊಬ್ಬರು ತಮ್ಮ ಹುಟ್ಟು ಹಬ್ಬದ ದಿನ ಹಾಗೂ ಇನ್ನಿತರ ವಿಶೇಷ ಕಾರ್ಯಕ್ರಮ ದಿನಗಳಲ್ಲಿ ಸಸಿಗಳನ್ನು ಹಚ್ಚಿ ಬೆಳೆಸಿರಿ ಮತ್ತು ಪ್ಲಾಸ್ಟಿಕ್ ಚೀಲಗಳನ್ನು ಹೆಚ್ಚು ಬಳಸದಿರಿ. ಪರಿಸರ ಮಾಲಿನ್ಯವಾಗದಂತೆ ನೋಡಿಕೊಳ್ಳಿ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿರುವ ನೀರು ಕುಡಿದು ಬಾಟಲ್ಗಳನ್ನು ಹೊರಗಡೆ ಎಸೆದಿರಿ. ಅವುಗಳನ್ನು ಸಂಗ್ರಹಿಸಿ ಮನೆಯಲ್ಲಿ ಆ ಬಾಟಲ್ಗಳಲ್ಲಿ ಮಣ್ಣನ್ನು ತುಂಬಿ ಚಿಕ್ಕ ಚಿಕ್ಕ ಸಸಿಗಳನ್ನು ನೆಟ್ಟು ಬಾಟಲ್ಗಳನ್ನು ಉಪಯೋಗಿಸಿ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷ ಮಹಾಂತಪ್ಪ ಹಾವರಗಿ, ಉಪವಲಯ ಅರಣ್ಯ ಅಧಿಕಾರಿ ನಾಗರತನ್ನ ಕಬಾಡಿಯ ವೇದಿಕೆ ಮೇಲಿದ್ದರು. ಹಿರಿಯ ಪತ್ರಕರ್ತರಾದ ಬಿ ಬಾಬು, ಮಹಾಂತೇಶ ಗೊರೆಜನಾಳ್, ಸಜನರಾಜ ಮೆಹತಾ, ಮುರ್ತುಜಾ ಕಂದಗಲ್, ವೀರೇಶ ಸಿಂಪಿ, ಕುಸಮಾನ ಸಂಗಮ, ಶಂಕರ್ ಮಂಡಿ, ಮಾರುತಿ ಭಜಂತ್ರಿ, ಚನ್ನು ಗೋನಾಳ ಮಠ, ನಬಿ ಹುನ್ನಚಗಿ, ಮಹಾಂತೇಶ್ ಎಲ್ಗುರ್ತಿ ಮತ್ತು ಚಂದನ ಪ್ರತಿಷ್ಠಾನದ ಕಾರ್ಯದರ್ಶಿ ಅನಿಲ ತುಂಬಗಿ, ಖಜಾಂಚಿ ಚಂದ್ರಕಾಂತ ಕರಿಶೆಟ್ಟಿ, ರಾಜು ಅಳವಂಡಿ, ಮಲಗಿಹಾಳ್, ಶೇಖರ ಉಳ್ಳಿ, ಮಲ್ಲುಗದ್ದಿ, ಸಂಗು ಸುಲ್ತಾನಪುರ, ನಿಂಗಮ್ಮ ಬೇವೂರ, ದಾನಮ್ಮ ಸುಂಕದ, ಶೋಭಾ ಮುರಾಳ್, ಸವಿತಾ ಹಿರೇಮಠ, ಬಸಮ್ಮ ಪಟ್ಟಣಶೆಟ್ಟಿ ಉಪಸ್ಥಿತರಿದ್ದರು. ವೀರೇಶ ಸಿಂಪಿ ಸ್ವಾಗತಿಸಿದರು. ಶಿರಸಪ್ಪ ಪತ್ತಾರ ಕಾರ್ಯಕ್ರಮ ನಿರೂಪಿಸಿದರು. ಖಾಜೇಸಾಬ ಸೊಲ್ಲಾಪುರ ವಂದಿಸಿದರು. ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೇವೆ. ಶಶಿಯನ್ನು ನೀಡುವುದು ಭೂಮಿ ಬೆಳೆಸುವಾಗ ಮತ್ತು ಪರಿಸರ ಇದು ನಿಸರ್ಗ ತಾನಾಗಿ ಬಂದು ನಾವು ಭೂಮಿಯಿಂದ ನಾವೆಲ್ಲ ಭೂಮಿಯಲ್ಲೇ ಜನಿಸ್ತೀವಿ. ಆ ಭೂಮಿಯನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯತೆ. ಯಾಕೆಂದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಬಹುದು. ಇದು ಪರಿಸರ ಕಡೆ ನಾವು ಗಮನ ಹರಿಸದೇ ಇದ್ದರೆ ಇದು ಬಹಳ ಕಷ್ಟದಾಯಕ ಪರಿಸ್ಥಿತಿಯನ್ನು. ಯಾಕಂದರೆ ಭಾರತ ದೇಶ ಆದಮೇಲೆ ಶೇಕಡ 75% ರೈತರೇ ಈ ದೇಶದಲ್ಲಿ. ರೈತ ಇವತ್ತು ಬೆಳೆ ಮಾಡೋ ಕಾರಣ ಈ ಭಾರತ ದೇಶದಲ್ಲಿ ಇವತ್ತು ಆ ಪರಿಸರವನ್ನು ನಮಗೆ ಸಾಕು. ಆ ಪರಿಸರವನ್ನು ಉಳಿಸುವಂಥ ಕರ್ತವ್ಯ ನಾವು. ಯಾಕಂದರೆ ರೈತರು ಮಕ್ಕಳು. ಯಾಕಂದರೆ ಇವತ್ತು ನೋಡಲಿ, ಕಾಲ ಇತ್ತು ಪರಿಸರವನ್ನು ನಾವೆಲ್ಲ ತಾನಾಗಿ ಬೆಳೆದಂಥದ್ದು ತಾನಾಗಿ ಹೋಗ್ಬೇಕು. ಇವತ್ತು ಕಾಲ ಬಂದು ಪರಿಸರವನ್ನು ಉಳಿಸಿ ಬೆಳೆಸಿ. ಯಾಕಂದರೆ ಆ ಪರಿಸ್ಥಿತಿಯನ್ನು ನಾವೇ ತಂದುಕೊಂಡು ನಾವು ಮನುಷ್ಯರೇ ಮಾಡಿದ್ದೀವಿ. ಆದ ಕಾರಣ ಪರಿಸರವನ್ನು ಉಳಿಸುವಂಥ ರಕ್ಷಣೆ ಮಾಡಿಸುವಂಥ ಕೆಲಸ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಪ್ರಜೆಯ ಆದ್ಯತೆ. ಯಾಕಂದ್ರೆ ನಾವು ಪರಿಸರ ಇದ್ರೆ ಬಹಳ ಪರಿಸರ ಇಲ್ಲದ ಜೀವನ ಇಲ್ಲ. ಯಾಕಂದರೆ ಯಾಕೆ ಮರವನ್ನು ನೆಡಬೇಕು? ಮರವನ್ನು ನೆಟ್ಟರೆ ಏನಾಗುತ್ತೆ? ಆಮ್ಲ ಶುದ್ಧ ಗಾಳಿ. ಯಾಕಂದರೆ ಆಮ್ಲಜನಕವನ್ನು ಪರಿಸರದಿಂದ ಮರಗಳಿಂದ ಅದನ್ನು ನಾವು ರಕ್ಷಣೆ ಮಾಡ್ತಾರೆ. ಇವತ್ತು ನಾವು ಬೆಳೆಯಾಗಿ ಒಂದು ಜೀವನವನ್ನು ಸುಗಮವಾಗಿ ಸಾಗಿಸೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಸಂಘದ ಮತ್ತು ನಮ್ಮ ಚಂದನ ಪ್ರತಿಷ್ಠಾನದ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇದು ವಿಶ್ವ ಪರಿಸರ ದಿನಾಚರಣೆಯನ್ನು ಭಾಳ ವಿಶಿಷ್ಟವಾಗಿ ಅದು ನಮ್ಮ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಇದು ಶಿಶಿಯನ್ನು ನೀಡಿರುವುದು ಅತ್ಯಂತ ಶ್ಲಾಘನೀಯ. ಅವರಿಗೆ ನಾನು ವಿಶೇಷವಾದ ಈ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು. ಪ್ರತಿಯೊಬ್ಬ ಪ್ರಜೆ ಮಾತುಕತೆ ತಾಯಂದರಿಗಿಲ್ಲ ಅಂತ ಮನುಷ್ಯ ಗಣಮಂತ್ರ ಎಷ್ಟೇ ಇರ್ತಲ್ಲ. ನಾವು ಪ್ರತಿಯೊಬ್ಬ ಮಹಿಳೆ ತಮ್ಮ ಮನೆ ಮುಂದೆ ಜಾಗ ಇದ್ದರೂ ಒಂದು ಪರಿಸರವನ್ನು ರಕ್ಷಣೆ ಆಗ್ತದೆ.
ಯಾಕಂದ್ರೆ ನಾವು ಗಿಡವನ್ನು ಕಡಿತೀವಿ. ಒಂದು ಗಿಡವನ್ನು ಕಡಿಬೇಕಾಗಿರೋದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಇನ್ನೊಂದು ಗಿಡವನ್ನು ನೆಟ್ಟು ಒಂದು ಗಿಡವನ್ನು ಕಡಿಬೇಕು. ಇಲ್ಲಾಂದರೆ ಭಾಳಷ್ಟು ಪರಿಸ್ಥಿತಿ ಗಂಭೀರವಾಗಿದೆ. ಯಾಕಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಮತ್ತು ದೇಶದ ಪರಿಸ್ಥಿತಿ ಏನಾಗಿದೆ, ಬೆಳೆ ಆಗ್ತಾ ಇಲ್ಲ ಸರಿಯಾಗಿ. ಇವತ್ತು ಬೇಸಿಗೆ ಕಾಲ ಬಂದ್ರೆ ನಮ್ಗೆ ಯಾರಿಗೆ ಇರೋಕ್ಕಾಗೋದಿಲ್ಲ, ಹೊರಗಡೆಕ್ಕಾಗೋದು. ಯಾಕಂದ್ರೆ ಅಷ್ಟೊಂದು ಇವತ್ತು ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಇವೆಲ್ಲ ಕಾಡುಗಳು. ಅದಕ್ಕೆ ಇವತ್ತು ಎಷ್ಟು ಬರ್ತಾ ಇದೆ, 42, 43 ಡಿಗ್ರಿ, 45 ಕೂಡ ಹೋಗ್ತಾ ಇದೆ. ಇವೆಲ್ಲ ಕಾಡುಗಳು. ಪರಿಸರ ಇರೋದಕ್ಕೆ ನಾವು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೆ ಕಾರಣವಾಗಿಲ್ಲ. ಅದಕ್ಕೆ ಆ ರಕ್ಷಣೆ ಮಾಡುವಂಥ ಹೊಣೆಯನ್ನು ನಾವು ಬರಬೇಕಾಗುತ್ತೆ. ನಾವೆಲ್ಲರೂ ಕೂಡ ರಕ್ಷಣೆಯನ್ನು ಮಾಡೋಣ. ಪರಿಸರ ದಿನಾಚರಣೆಯ ವಿಶೇಷವಾಗಿ ದಿನವನ್ನು ಎಲ್ಲ ಭಾಳ ಸಂತೋಷದಿಂದ ಆಚರಣೆ ಮಾಡಿದರೆ ಅದು ನಮ್ಮ ಸಂಘದ ಪ್ರತಿನಿಧಿಗಳು ಭಾಳ ಸಂತೋಷ. ನಮ್ಮ ಶಿಶು ಬರ್ತಾರೆ ಹೇಳ್ತಾ ಇದ್ರು, ಕಳೆದ ವರ್ಷವೂ ಕೂಡ ನಾವು ಬಂದಿದ್ದೆ. ಈಗ ವಿಶ್ವ ಪರಿಸರ ದಿನದ ಅಂಗವಾಗಿ ನನ್ನೊಂದು ಶಿಷ್ಯನ್ನು ನೀಡುವಾಗ ನೀವೆಲ್ಲ ಹೇಳಿದ್ರು, ಬರೋ ಅಷ್ಟರಲ್ಲಿ ನೀವು ಮುಂದಿನ ಬಾರಿ ಬಂದಿರೋ ಶಾಸಕರಾಗಿದ್ದೀವಿ. ನಾವು ಮಾಜಿ ಶಾಸಕರಿದ್ದೀವಿ. ಅದು ಶರಣ ವಿಶ್ವೇಶ್ವರನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರಷ್ಟೇ ಅಲ್ಲ, ಕ್ಯಾಬಿನೆಟ್ ಜೊತೆಯ ಜೀವ ಸೇವಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೂಡ ಬಂದಿದ್ದೇನೆ. ಖಂಡಿತವಾಗಿ ಮಹಿಳಾ ಸೇವೆಗಳ ಅಭಿವೃದ್ಧಿ ನಿಗಮದ ಅಲ್ಲಿ ಕೂಡ ಸಾಕಷ್ಟು ಯೋಜನೆಗಳು ಇವತ್ತು ಅದು ವಿದ್ಯಾರ್ಥಿಗಳಿಗಿರ್ಬೋದು, ರೈತರಿಗಿರ್ಬೋದು, ಸ್ವಯಂ ಉದ್ಯೋಗವನ್ನು ಮಾಡುವುದು ಮತ್ತು ಮಹಿಳೆಯರಿಗೂ ಕೂಡ ಅವಕಾಶಗಳು ಬಳಸಿದೆ. ಆ ಅವಕಾಶಗಳನ್ನು ಸದುಪಯೋಗಪಡಿಸುವ ಕೆಲಸ ಮಾಡಿದ್ದಾರೆ. ಯಾವುದಾದ್ರೂ ನಮ್ಮ ಯುವಕರಿಗೆ ಏನಾದರೂ ಸಹಾಯ ಸರ್ಕಾರ ಖಂಡಿತವಾಗಿ ಅದರ ಜೊತೆಗೆ ನಾನಿದ್ದೀನಿ. ಇವತ್ತು ಈ ನಗರದ ಅಭಿವೃದ್ಧಿ ಇರ್ಬೋದು, ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದಾಗಿ ತುಂಬಿಕೊಂಡು ಇವತ್ತು ಎಲ್ಲ ಕೆಲಸವನ್ನು ಮುಂದಿನ ಪರಿಸರವನ್ನು ರಕ್ಷಣೆ ಮಾಡುವುದನ್ನು ನಾವೆಲ್ಲ ಮಾಡಬಹುದು ಮಾತನ್ನು ಸಂದರ್ಭ ಹೇಳಿ ಇದೊಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಎಲ್ಲರೂ ಸನ್ಮಾನಿಸಿ ಗೌರವಿಸಲಿಕ್ಕೆ ನಾನು ಮತ್ತೊಮ್ಮೆ ನಮ್ಮ ಕರ್ನಾಟಕ ಕಾರ್ಮಿಕ ಸಂಘದ ಅಧ್ಯಕ್ಷರಿಗೆ ಅವೆಲ್ಲ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಚಂದನ ಪ್ರತಿಷ್ಠಾನದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮಾತನ್ನು ಮುಗಿಸುತ್ತೇನೆ. ಆಸೀನವಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂತಹ ಶ್ರೀ ಆಶೀರ್ವಾದ ಸಾಹೇಬರು ಹಾಗೂ ಈ ಸಮಾರಂಭದಲ್ಲಿ ಎಲ್ಲ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸಮಾರಂಭಕ್ಕೆ ಸೇರಿದಂತಹ ಎಲ್ಲ ನನ್ನ ತಾಯಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ನನ್ನ ಪುಟ್ಟ ಮಕ್ಕಳೇ, ಈ ಚಂದನ ಪ್ರತಿಷ್ಠಾಪನಾ ಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೀನಿ ಸಲುವಾಗಿ ನನಗೆ ಗೆಸ್ಟ್ ಕರೆದಿದ್ದೀರಿ. ನಾನು ಮೊದಲ 5 ತಿಂಗಳು ಇಲ್ಲಿಂದ ಹೋಗಿದ್ದೆ, ಮತ್ತೆ 3 ದಿವಸ ಆಯಿತು ವಾಪಸ್ ಬಂದಿದ್ದೀನಿ. ಬಂದ ತಕ್ಷಣ ಇದು ಮೊದಲನೇ ಸನ್ಮಾನ ನನಗೆ. ನಾನು ಭಾಳ ಲಕ್ಕಿ ಇದ್ದೀನಿ. ಅದರಾಗ ಪರಮದಾಸ ಕರ್ನಾಟಕ ಶ್ರೀ ಶರಣಬಸವೇಶ್ವರ ಪ್ರಸಿದ್ಧವಾದ ಈ ದೇವಸ್ಥಾನದಲ್ಲಿ ನನಗೆ ಮೊದಲನೆಯ ಸನ್ಮಾನ ಸಿಕ್ಕಿದೆ. ಅದಕ್ಕೆ ನಾನೆಲ್ಲರಿಗೂ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ನನಗೆ ಗೆಸ್ಟ್ ಆಗಿ ಮಾಡಿದ್ರು. ಈಗ ಹೇಳಿದರು ಮಹಿಳೆಗೆ ಯಾವ ರೀತಿ ಆಭರಣ ಹಾಕೊಂಡ್ರೆ ಅವ್ರಿಗೆ ಎಷ್ಟೊಂದು ಶೋಭೆ ಆಗಿರ್ತದ, ಆ ರೀತಿ ಗಿಡವನ್ನು ಹಾಕಿದರೆ ಅದು ಅಷ್ಟೊಂದು ಶೋಭೆ ಆಗಿರ್ತದೆ. ಅದು ನಿಜ ಇದೆ. ಯಾಕಂತಂದ್ರೆ ಮಹಿಳೆ ಒಂದೇ ಒಂದು ಕಳ್ಕೊಂಡ್ರಂತಂದ್ರೆ ಆಕೆ ಅಷ್ಟೊಂದು ಲಕ್ಷಣವಾಗಿ ಕಾಣಲ್ಲ. ಅದೇ ಥರ ನಾವು ರೀತಿ ಯಾವ ರೀತಿ ಕಳ್ಕೊತೀವಿ ಅಂತಂದ್ರೆ ಅದನ್ನು ಆ ರೀತಿ ಕಸ್ಕೊತಾರೆ ಈ ಜನ. ಬಟ್ ಅದನ್ನ ಮಹಿಳೆಗೆ ಸಿಂಗಾರ ಮಾಡೋದನ್ನು ಕಸ್ಕೊತಾರಲ್ಲ, ಆ ರೀತಿ ಆ ಗಿಡಗಳನ್ನು ಕಸ್ಕೊತಾರೆ. ಬಟ್ ಆ ಗಿಡ ಎಷ್ಟೊಂದು ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ ಎಲ್ಲರೂ ಬಿಸಿಲಿರ್ತಕ್ಕಂಥ ನಡ್ರಪ್ಪ ಹೋಗಿ ತಡಪಾಗಿ ನಿದ್ರು ಅಂತೆ. ಆಮೇಲೆ ಎಷ್ಟಂದ್ರೆ ಮಳಿಗೆಗೆ ಬರ್ತಂದ್ರೆ ಸ್ವಲ್ಪ ಚಾಟಿ ನಿದ್ರು ನಡೆಯುತ್ತೆ. ಯಾವುದೇ ಒಂದು ವಸ್ತು ಇದ್ರೂ ಕೂಡ ಗಿಡದಿಂದಲೇ ನಾವು ತೊಗೊಂಡು ನಾವು ಎಲ್ಲದನ್ನು ನಾವು ಆಹಾರ ಸೊಪ್ಪಾಗಿ ಮಾಡೋದಾಗಿ ಏನೇ ಆದ್ರೂ
ಅದು ನೆಲದಿಂದ ಬೆಳೆದಂತಹ ಸಸಿಯಿಂದನೇ ನಾವು ಎಲ್ಲದನ್ನು ನಮ್ಮ ಆರೋಗ್ಯಕ್ಕೆ ನಾವೆಲ್ಲ ಮಾಡ್ಕೊತೀವಿ. ಆದ್ರೆ ಈಗ ಏನಂತವ್ರು ಒಂದು ಗಿಡ ನೆಡಕ್ಕೆ ಯಾರು ಮುಂದಾಗಲ್ಲ ಅಂತಾರಲ್ಲ, ಅದನ್ನ ಈಗ ಜಾಸ್ತಿ ಜನ ಅದನ್ನ ಮುಂದೆ ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈಗ ಯಾವುದೇ ಒಂದು ಗಿಡ ಮಾಡಬೇಕಾಗಿತ್ತಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಅದನ್ನು ನಾವು ಕಾರ್ಯಾಚರಣೆ ಮಾಡಿದ್ರೆ ಅಂತಂದ್ರೆ ನಮ್ಮ ಎಲ್ಲ ಹಸಿರಾಗುತ್ತೆ ನಮ್ಮ ಪರಿಸರ. ಅದನ್ನೆಲ್ಲ ಬಿಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ಈ ಹಣ್ಣಿಗೆ ಏನೇ ಮಾಡಬೇಕಾಗಿತ್ತು ಅಂತಂದ್ರೂ, ಏನೇ ಒಂದು ದಾರಿ ತೋರಿಸ್ಬೇಕಾಗಿತ್ತು ಅಂತಂದ್ರೂ ಎಲ್ಲರೂ ಸಾಥ್ ಇರೋದಂದ್ರೆ ಅಮ್ಮ ಮುಂದಕ್ಕೆ ಬರ್ತಾರೆ. ಅದೇ ಥರನೂ ಗಿಡಗಳನ್ನ ಅದೇ ಥರ ಈಗ ಆ ಗಿಡ ಯಾವ ರೀತಿ ಬೆಳೀತಾರಲ್ಲ ಆ ರೀತಿ ನಮಗೂ ಎಲ್ಲರೂ ಬೆಳೆಸ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲೆಲ್ಲ ಬಂದು ಇಷ್ಟೆಲ್ಲ ಮಂದಿ ಮುಂದೆ ಕೂತ್ಕೊಂಡು ನಾನು ಇಷ್ಟೆಲ್ಲ ನಾನು ನಿಮ್ಮಲ್ಲಿಂದ ಎಲ್ಲ ಸನ್ಮಾನ ಮಾಡ್ಕೊಳ್ಳೋಕ್ಕೆ ಕಾರಣಕರ್ತರಂತಂದ್ರೆ ಒಬ್ಬರಿದ್ದಾರೆ. ಆದರೆ ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಹೋಗೋಕ್ಕೆ ಹೋಗ್ತಾ ಅಂತ ಅನ್ಕೊಂಡ್ರೆ ನನಗೆ ಆಗಿನ ಪರಿಸ್ಥಿತಿ ನಾನು ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ನಾನು ಒಂದು ಗಿಡ ಇದ್ದಾಗಿನೇ, ನಾನು ಒಂದು ಗಿಡ ಆಗಿ ನಾನು ಬೆಳೆದಿದ್ದೀನಿ. ಯಾಕಂತಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಗಿಡ ಆಗಿ ಬೆಳೆಸಿದ್ರು ಕೆಲವೊಬ್ಬರಿಗೆ ಆಸರೆ ಆಗಲಿ ಅಂತ ಅನ್ನುವಂಥ ಉದ್ದೇಶದಿಂದ. ಯಾಕಂದ್ರೆ ನನ್ನ ಫ್ಯಾಮಿಲಿಗೆ ಆಸರೆ ಆದ ನಾನು ಫಸ್ಟಿಗೆ ಗಿಡ ಆದ ತಕ್ಷಣ ಮುಂದೆ ಎಲ್ಲರಿಗೂ ನಾನು ಒಂದು ರಕ್ಷಕರಾಗಿ ನಾನು ಒಂದು ಸೇವೆ ಮಾಡ್ಲಿಕ್ಕೆ ಅಂತಿದೆ. ಮುಂದೆ ಅದನ್ನ ಆದ್ಮೇಲೆ ಇನ್ನೂ ಒಂದಿಷ್ಟು ಜಾಸ್ತಿ ನನಗೆ ರಕ್ಷಣೆ ಮಾಡೋಕ್ಕೆ ನನಗೆ ಅವಕಾಶ ಸಿಗಬೇಕು. ನಾನು ಮಾನವ ಪಂಚ ಮುಟ್ಟಿಸ್ತಾ ಇದ್ರೆ ನನಗೆ ಆ ದೇವರು ನನಗೆ ಆಶೀರ್ವಾದ ಕೊಡಲಿ. ನಾನು ಇರ್ಕಲ್ಲಾಗ ಅಂದ್ರೆ ನಮ್ಮ ತವ್ರ ಮನೆ ಇದ್ದಾಗ, ಯಾಕಂದ್ರೆ ಮ್ಯಾಕ್ಸಿಮಮ್ ಇಲ್ಲೇ ನಾನು ಸರ್ವಿಸ್ ಮಾಡಿದ್ದು. ಒಂದು ಇದರಿಂದ ವಂಚಿತರಾಗಿದ್ದೆ ನಾನು, ಒಂದು ಪ್ಲೇಸ್ಲಿಂದ. ಅದು ಒಂದು ದೊಡ್ಡ ಗಿಡಲಿಂದ ನಾನು ವಂಚಿತರಾಗಿದ್ದೆ. ಆ ಗಿಡ ಆಗಿ ನಾನು ಎಲ್ಲರಿಗೂ ನೆರಳು ಕೊಡಬೇಕು, ನಮ್ಮ ಜೀವ ಇರುತ್ತಂತ ಅಂತ ನಾನು ಆಸೆ ಪಟ್ಟಿದ್ದೆ. ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಈ ತನಕ ತಂದ್ರೆ ನಮ್ಮ ತಂದೆ ತಾಯಿ ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಇಷ್ಟೆಲ್ಲ ದೊಡ್ಡದಾಗಿ ಮಾಡಿ ನನ್ನ ಇಲ್ಕಲ್ ಜನತೆಗೆ ನನಗೆ ಇದನ್ನು ಮಾಡಲಿಕ್ಕೆ, ನಮಗೆ ಅವರಿಗೆ ಎಲ್ಲ ತೊಂದರೆಗಳನ್ನು ನಾನು ಆಲಿಸಲಿಕ್ಕೆ ಹಾಗೂ ರಕ್ಷಣೆ ಮಾಡಲಿಕ್ಕೆ ನನಗೆ ಇಷ್ಟೆಲ್ಲ ಅವಕಾಶ ಪಟ್ಟಿದಂಥ ದೇವರಿಗೆ ನಾನು ಯಾವತ್ತೂ ಯಾಕಂದ್ರೆ ನಾನು ಮರೆಯೋಕ್ಕಾಗಲ್ಲ. ನಮ್ಮ ಬಡ ಹೆಣ್ಮಗಳು, ನಾನು ಒಂದು ಬಟ್ಟನ ಮನೆಯಲ್ಲಿ ನಾನು ಹುಡುಕಿ ಬೆಳೆದವಳು ನಾನು. ಆಮೇಲೆ ನಮ್ಮ ತಂದೆಯವ್ರು ತಿಳ್ಕೊಂಡ ಮೇಲೆ ನನಗೆ ಭಾಳ ಅಂದರೆ ಭಾಳ ತೊಂದರೆ ಇತ್ತು. ಹಾಗೆ ನಮ್ಮ ತಾಯಿಗೆ ನನ್ನ ತಾಯಿ ನನಗೇನೋ ಬೆಳೆಸಿ ಏನೋ ಒಂಥರ ಸಾಲಿ ಕಲಿಸಿ ನನಗೆ ಒಂದು ಪೊಲೀಸ್ ನೌಕರಿಗೆ ಹಚ್ಚಿದ್ದು. ಆದರೆ ಈ ಮಟ್ಟಕ್ಕೆ ಬಂದ ಮೇಲೆ ನಾನು ಇಷ್ಟೆಲ್ಲ ಮಂದಿಗೆ ಗೊತ್ತಾಗಬೇಕು, ಇಷ್ಟೆಲ್ಲ ನಾನು ಶೈನ್ ಆಗಬೇಕು, ಇಷ್ಟೆಲ್ಲ ದೊಡ್ಡದಾಗಿ ಆಗಬೇಕು ಅಂತೇಳಿ ಅಂತಂದ್ರೆ ಅದನ್ನು ನನಗೆ ಗೌರವ ಕೊಟ್ಟು ಈ ಸ್ಥಾನದಲ್ಲಿ ನಿಂದಿರಿಸಿ ನಾನೊಂದು ಶಹರ ಪೊಲೀಸ್ ಠಾಣೆ ಏಜೆಂಟವಾಗಿ ನಾನು ಕೆಲಸ ನಿರ್ವಹಿಸಿ ಎಲ್ಲರಿಗೂ ನಾನು ರಕ್ಷಕರಾಗಿ ಒಳ್ಳೆಯ ಒಂದು ಪೊಲೀಸ್ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸ್ತಿದ್ದೇನೆ ಅಂತಂದ್ರೆ ಆ ದೇವರಿಗೆ ನಾನು ಯಾವ ಕಾಲಕ್ಕೂ ನಾನು ಮರೆಯೋಕ್ಕಾಗಲ್ಲ. ನಮಗೆ ಜೀವ ಇರೋದಂತ ಅವರು ಅಂತ ನಮ್ಗೆ ನಿರ್ಣಯಕ್ಕಾಗಲ್ಲ. ಆದರೆ ಅವರಿಗೆ ನಾನು ತುಂಬ ಇದನ್ನು ನಾನು ಕೈ ಮುಗಿದು ನಾನು ಅವರಿಗೆ ಇದನ್ನೇ ನಾನು ಇದನ್ನು ತಿಳ್ಕೊಳ್ತೀನಿ. ನಾನು ಅವರಿಗೆ ಸರ್ಕಾರ ಸಹಾಯ ಭಾಳ ಆಗಿದೆ ನನಗೆ. ಅದಕ್ಕೆ ನಾನು ಋಣ ತೀರ್ಸೋಕ್ಕಾಗಲ್ಲ. ಆ ಗಿಡವನ್ನು ಬೆಳೆಸಿದ್ದಾರೆ. ಆ ಗಿಡ ಎಲ್ಲರಿಗೂ ನೆರಳು ಕೊಡ್ತೀನಿ ನಾನು. ನನ್ನ ಕೈಲಿ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಕೂಡ ನೆರಳು ಕೊಡ್ತೀನಿ. ಆದರೆ ಆ ಗಿಡಕ್ಕೆ ಯಾರೂ ಕಡಿಯೋಕ್ಕೆ ಪ್ರಯತ್ನ ಮಾಡಬೇಡ್ರಿ ಅಂತೇಳಿ PS ಆಗಿರೋಂಥ ನಾಯಕ್ ಮೇಡಮ್ ಅವರಿಗೆ, ಅರಣ್ಯ ಇಲಾಖೆಯ ಮೇಡಮ್ ಅವರು ಹಾಗೂ ನಮ್ಮ ಶರಣಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ಮಾವನವರಿಗೆ ಅವರಿಗೆ ಈ ಕಾರ್ಯಕ್ರಮ ಆಗಮಿಸಿದ್ದು ಬಹಳ ಸಂತೋಷ ಆಯಿತು. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸಂಘದೊಳಗೆ ಈ ಸಲ ವಿಶೇಷವಾಗಿ ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡೋದು ಅಂತೇಳಿ ನಮ್ಮೆಲ್ಲ ಹಿರಿಯರು ಒಂದು ರೀತಿ ಮಾತಾಡಿಕೊಂಡು ನಮ್ಮ ಹಿರಿಯರ ಮಾಂತೇಶ್ ಗೌಡ್ರಣ್ಣವರು, ಆಮೇಲೆ ಮಹಿತಾಚಾರ್ಯ ಅವರು, ಬಾಬು ಸರ್ ಅವ್ರ ಮಾರ್ಗದರ್ಶಕರು ಈ ಸಲ ಆಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಶುರು ಮಾಡ್ಕೊಂಡು ಶರಣಬಸವ ಗುಡಿಯಿಂದಲೇ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು ಅಂತ ಅದಕ್ಕೆ ಒಂದು ನಂದಿಪಾಲನ್ನ ಗಿಡನ ನೆಟ್ಟಿದ್ವಿ. ಅದರಿಂದ ಏನಾಗ್ತದೆ ಸಾಕಷ್ಟು ನಮಗೆ ಒಳ್ಳೆದಾಗ್ತದೆ. ಇವಾಗ ಏನಲ್ಲ, ಪ್ರತಿ ಒಂದು ಮನೆ ಕಟ್ಟಬೇಕಾದ್ರೆ, ಪ್ರತಿಯೊಂದು ರೋಡ್ ಅಗಲೀಕರಣ ಆಗ್ಬೇಕಾದ್ರೆ ನಾವು ಗಿಡ ಕಟ್ಕೊಂಡು ಇದರಿಂದ ಆಮ್ಲಜನಕ ಕೊರತೆ, ನೆರಳಿನ ಕೊರತೆ, ಪ್ರಕೃತಿ ವಿಕೋಪದ ಆಗಕ್ಕೆ ಇವಾಗ ಮುಖ್ಯ ಕಾರಣಗಳಲ್ಲ. ಜನರಿಗೆಲ್ಲ ಅಭಿವೃದ್ಧಿ ಬೇಕು, ಎಲ್ಲ ಸವಲತ್ತುಗಳು ಬೇಕು. ಆದರೆ ಪ್ರಕೃತಿ ಮಾತೆಯ ವಿರುದ್ಧವಾಗಿ ನಾವು ಹೋದಷ್ಟು ನಮಗೆ ಕಂಡಕ್ಕೆ ತಪ್ಪಿದ್ದಲ್ಲ. ಈ ಸಲ ನೋಡ್ರಿ ನಮ್ಮ ಭಾಗದಾಗ
30-35 ಬರ್ಬೇಕಾದ್ರೆ ಡಿಗ್ರಿ ಸೆಲ್ಸಿಯಸ್ ಬರ್ಬೇಕಾದ್ರೆ ಒದ್ದಾಡ್ತಿದ್ವಿ. ಈ ಸಲ ನೋಡ್ರಿ 42-43 ಡಿಗ್ರಿ ಸೆಲ್ಸಿಯಸ್. ಇದು ಕಾರಣ ಏನಪ್ಪ ಅಂದ್ರೆ ಇದಕ್ಕಾಗ ಅಭಿವೃದ್ಧಿ ಆಗತ್ತೆ, ಅದ್ರ ಜೊತೆ ಪರಿಸರ ನಾಶ ಆಗತ್ತೆ. ಈ ಭಾಗದಲ್ಲಿ ನಾವು ಅತಿ ಹೆಚ್ಚು ನಾವು ಗಿಡ ಬೆಳೆಸೋದು ಹೋಗೋದ್ರಿಂದ ಬೆಳೆ ಸರಿಯಾದ ಸಮಯಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಅದಕ್ಕೆ ಆಮೇಲೆ ಪ್ಲಾಸ್ಟಿಕ್ ಎಲ್ಲ ನೀರಿನ ಬಾಟಲ್, ನಾವು ನೀರಿನ ಬಾಟಲ್ ಕುಡಿತೀವಿ, ಒಗೆದು ಬಿಡ್ತೀವಿ. ಅದು ಒಗೆಯ ಬದಲೇ ನೀವೇನು ಮಾಡಿರಿ, ಅದರಲ್ಲಿ ಮಣ್ಣು ಹಾಕಿ ಅದರಲ್ಲಿ ಒಂದು ಸಣ್ಣ ಸಣ್ಣ ಗಿಡ ಹಚ್ಚಿರಿ. ಅದು ನೋಡಿರಿ ಒಗೆಯ ಬದಲಿನ ಅದು ವೇಸ್ಟ್ ಯಾರೂ ತೊಗೊಳಂಗಿಲ್ಲ ಅದನ್ನು. ಆಮೇಲೆ ನೆಲದಾಗ ಬಿದ್ಮೇಲೆ ನೆಲನೂ ಕೂಡ ಮನೆಗೆ ಹೋಗುತ್ತೆ, ಅದಂತೂ ಪಡೆಯೋಂಗಿಲ್ಲ. ಎಷ್ಟಂತ ಅದೋದು ನಮ್ಮ ಮಣ್ಣಿಗೆ ಅದು ಮಾರಕನೇ ಅದು. ಅದೇ ಕಾರಣಕ್ಕೆ ಬಾಟಲಲ್ಲಿ ನೀವೆಲ್ಲ ನೀರಿನ ಬಾಟಲಲ್ಲಿ ಆಗಲಿ ವೇಸ್ಟೇಜ್ ನೀವು ಬೇರೆ ಬೇಕಾದರೂ ಕೂಡ ಒಂದೊಂದು ಗಿಡ ಹಚ್ಚಿರಂತಂದ್ರೆ ವೇಸ್ಟ್ ಕಡಿಯಬಹುದು. ಅದಕ್ಕೆ ಆದಷ್ಟು ಎಷ್ಟಾಗುತ್ತೆ ನಾವು ಗಿಡ ಹಚ್ಚೋದು ಅಷ್ಟು ಒಳ್ಳೆಯದು. ಆಮೇಲೆ ನೀವು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳಲ್ಲಿ ಹಿರಿಯರದರ ಅವ್ರ ಹುಟ್ಟುಹಬ್ಬದ ದಿವಸವಾಗಲಿ, ಅವರು ಒಂದು ಒಳ್ಳೆಯ ಉನ್ನತಿಗೆ ಹೋಗೋಂಥ ದಿವಸವಾಗಲಿ, ಆಮೇಲೆ ನಮ್ಮ ಮನೆ ಹಿರಿಯರಾಯ್ತು, ನಮ್ಗೆ ಸ್ವತಂತ್ರ ಕೊಟ್ಟಂಥ ವೀರ ಪುರುಷರಾಯ್ತು, ಅವ್ರ ಹೆಸರ ಮೇಲೆ ಅವ್ರ ಹುಟ್ಟಿದ ದಿವಸ ಆಗಲಿ, ಅವ್ರ ವಿಜಯೋತ್ಸವದ ದಿವಸ ಆಗಲಿ ಒಂದೊಂದು ಗಿಡ ಹಚ್ಚಿ